ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸ್ಥಳದಿಂದ ಲೈವ್ ನಲ್ಲಿದ್ದಾರೆ. ರಕ್ಷಾ, ಸರ್ಕಾರದಿಂದ ಒಂದು ಪ್ರಸ್ತಾಪ ಬಂದಿದೆ, ಆದರೆ ನೌಕರರು ಅದಕ್ಕೆ ಒಪ್ಪೋದಕ್ಕೆ ರೆಡಿಯಾಗಿಲ್ಲ. ಎಲ್ಲಿವರೆಗೆ ಬಂದು ನಿಂತಿದೆ? ಭಾವನಾ, ಸರ್ಕಾರದಿಂದ ಪ್ರತಿನಿಧಿಯಾಗಿ ಇವತ್ತು ಅಕ್ರಮ್ ಪಾಷಾ ಅವರು ಬಂದು ಮಾತುಕತೆಯನ್ನು ನಡೆಸುವಂತಹ ಒಂದಷ್ಟು ಕೆಲಸವನ್ನ ಮಾಡಿದ್ರು. ಆದ್ರೂ ಕೂಡ ಅದು ಫಲ ಕೊಟ್ಟಿಲ್ಲ ಅನ್ಸುತ್ತೆ. ಆ ಸಂಧಾನ ಸಂಪೂರ್ಣವಾಗಿ ವಿಫಲವಾಗಿರೋದು ಕಂಡು ಬರ್ತಾ ಇದೆ. ಅಂದ್ರೆ ಕೇವಲ ಒಂದು 15 ನಿಮಿಷಗಳ ಕಾಲ ಅಕ್ರಮ್ ಪಾಷಾ ಅವರು ಪ್ರತಿಭಟನೆಯ ಸ್ಥಳದಲ್ಲಿ ಇದ್ರು. ಸೊ ಬಂದಂತಹ ಅಕ್ರಮ್ ಪಾಷಾ ಅವರು ಸರ್ಕಾರದ ಒಂದು ನಿರ್ಧಾರ ಏನಾಗಿತ್ತು, ಸರ್ಕಾರದ ಒಂದು ನಿರ್ಧಾರ ಏನಾಗಿದೆ, ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮ್ಮ ಜೊತೆ ಮಾತುಕತೆಯನ್ನು ಕೂಡ ನಡೆಸುತ್ತೆ ಅನ್ನುವಂತಹ ಹೇಳಿಕೆಯನ್ನ ಹೇಳಿದ್ರು. ಅಂದ್ರೆ ಈಗಾಗಲೇ 1250 ಕೋಟಿಗೂ ಹೆಚ್ಚಿನ ಅದಕ್ಕೆ ಹಣವನ್ನ ಇದಕ್ಕೋಸ್ಕರನೇ ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಸಿಎಂ ಹಾಗೆ ಸಚಿವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. 26 ತಿಂಗಳ ಒಂದು ವೇತನ ಪರಿಷ್ಕರಣೆಯ ಜೊತೆಗೆ 26 ತಿಂಗಳ ಹರಿಯರ್ಸ್ ಕೂಡ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರೆ, ಆದ್ರೆ ಸಾರಿಗೆ ನೌಕರರ ಪಟ್ಟು ಬಿಡದಂಗೆ ಕೂತಿದ್ದಾರೆ. ಅವರು 38 ತಿಂಗಳ ಒಂದು ಹಿಂಬಾಕಿ ಏನಿತ್ತು ಅವನ್ನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹ ಸಾರಿಗೆ ನೌಕರರಾಗಿರ್ತಕ್ಕಂಥದ್ದು. ಯಾವಾಗ ಅಕ್ರಮ್ ಪಾಷಾ ಅವರು ತಮ್ಮ ಸರ್ಕಾರದಲ್ಲಿ ನಿರ್ಧಾರವಾಗಿರುವಂತಹ ವಿಚಾರವನ್ನ ತಿಳಿಸಿದ್ರು, ಆ ಕ್ಷಣಕ್ಕೆ ಇಲ್ಲಿದ್ದಂತಹ ಪ್ರತಿಭಟನೆಕಾರರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆನ್ ಸ್ಪಾಟ್ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ, ನಾವು ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳೋದಿಲ್ಲ, ಇನ್ನೂ ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಗಳು ಕೂಡ, ಅನ್ನುವಂತಹ ಕೂಗುಗಳು ಕೂಡ ಪ್ರತಿಭಟನಾಕಾರರಿಂದ ಬಂತು, ಪ್ರತಿಭಟನೆಯ ಗುಂಪಿನಿಂದ ಬಂತು. ಜೊತೆಗೆ ಬಜೆಟ್ ನಂತರ ಮಾತುಕತೆಯನ್ನು ನಡೆಸ್ತೀವಿ ಅಂತೇಳಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೋ ಅದಕ್ಕೆ ಸುತಾರಂ ಒಪ್ಪಿಗೆ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೂಡ ಇಲ್ಲಿನ ಪ್ರತಿಭಟನೆಕಾರರು ನೀಡ್ತಾ ಇರ್ತಕ್ಕಂಥದ್ದು. ಇದೀಗ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಅಕ್ರಮ್ ಪಾಷಾ ಅವರು ಏನೆಲ್ಲ ಹೇಳಿಕೆಗಳನ್ನ ನೀಡಿ ಹೋದ್ರು ಆ ವಿಚಾರವಾಗಿ, ಹಾಗೆ ಮುಂದಿನ ಪ್ರತಿಭಟನೆಯ ಹೋರಾಟಗಳು ಏನಿರಬೇಕು ಅನ್ನುವಂತಹ ವಿಚಾರವಾಗಿ ಜಂಟಿ ಕ್ರಿಯಾ ಸಮಿತಿ ಇದೀಗ ವೇದಿಕೆಯ ಹಿಂಭಾಗದಲ್ಲಿ ಚರ್ಚೆಯನ್ನ ನಡೆಸ್ತಾ ಇದೆ. ಹಿಂಭಾಗದಲ್ಲಿ ಚರ್ಚೆಯನ್ನ ನಡೆಸಿದ ನಂತರವಷ್ಟೇ ಮುಂದಿನ ರೂಪುರೇಷೆಗಳನ್ನ ಹಂಚಿಕೊಳ್ಳೋಕೆ ಸಾಧ್ಯ ಇದೆ. ಈ ವಾತಾವರಣವನ್ನ ನೋಡ್ತಾ ಇದ್ರೆ ಪ್ರತಿಭಟನೆಕಾರರ ಒಂದು ಕೂಗಿರ್ಬೋದು, ಪ್ರತಿಭಟನೆಕಾರರ ಹೋರಾಟದ ಹಾದಿಯನ್ನ ನೋಡ್ತಾ ಇದ್ರೆ, ಪ್ರೆಸೆಂಟ್ ಇಲ್ಲಿನ ಸಿಚುವೇಶನ್ ಗಮನಿಸ್ತಾ ಇದ್ರೆ ಈ ಪ್ರತಿಭಟನೆಯನ್ನ ಇಲ್ಲಿಗೆ ಕೈ ಬಿಡುವಂತಹ ಸಾಧ್ಯತೆಗಳು ಬಹಳನೇ ಕಡಿಮೆಯಾಗಿ ಕಾಣಿಸ್ತಿದೆ. ಆದ್ರೆ ಯಾವ ರೂಪದಲ್ಲಿ ಪ್ರತಿಭಟನೆ ಸಾಗುತ್ತೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಅಂದ್ರೆ ನಾಳೆ ಏನಾದ್ರು ಬಸ್ ಬಂದಿಗೆ ಕರೆಯನ್ನ ನೀಡುವಂತಹ ಸಾಧ್ಯತೆಗಳಿದ್ದಾವ, ಅಥವಾ ಮುಷ್ಕರವನ್ನು ಇದೇ ರೀತಿ ಧರಣಿ ಪ್ರತಿಭಟನೆಗಳ ಮೂಲಕನೇ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನ ಇಟ್ಟು ಸಾರಿಗೆ ನೌಕರರು ಆ ಒಂದು ಬೇಡಿಕೆಗಳನ್ನ ಪೂರೈಸಿಕೊಳ್ಳುವಂತ ಅವರ ಹೆಜ್ಜೆಯನ್ನ ಹಿಡ್ತಾರ ಅಂತಕ್ಕಂಥದ್ದು. ಹಾಗೆ ಇದುವರೆಗೂ ಕೂಡ ಒಂದು ನೆಗೋಷಿಯಬಲ್ ಏನಿದೆ ಅದನ್ನ ಹೇಳಲಿಕ್ಕೆ ರೆಡಿನೇ ಇಲ್ಲ, ಅಂದ್ರೆ ಯಾವುದೇ ಒಂದು ಬಾರ್ಗಿನ್ಗೂ ಕೂಡ ರೆಡಿ ಇಲ್ಲ ಅಂತಕ್ಕಂಥದ್ದು. 38 ತಿಂಗಳ ಹಿಂಬಾಕಿ ಅಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸರ್ಕಾರ ಹೇಳ್ತಾ ಇದೆ. ಆದ್ರೆ ನಮ್ಗೆ 26 ತಿಂಗಳ ಹಿಂಬಾಕಿ ಬೇಡ ಅಂತ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಪ್ರತಿಭಟನೆಕಾರರು ಹೇಳ್ತಿದ್ದಾರೆ. ಹಾಗಿದ್ರೆ ಮತ್ತೊಂದು ಯಾವುದಾದ್ರೂ ಒಂದು ಬಾರ್ಗಿನ್ ನಂಬರ್ನ ಹೇಳಿ ಅಂದ್ರೆ ಅದಕ್ಕೂ ಕೂಡ ಪ್ರತಿಭಟನೆಕಾರರು ರೆಡಿ ಇಲ್ಲ ಅಂತಕ್ಕಂಥದ್ದು. ಸೊ ಸರ್ಕಾರ ಹೇಳುವಂಥದ್ದು 16 ತಿಂಗಳ ಹಿಂಬಾಕಿ ಅಷ್ಟೇ ನಾವು ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಪ್ರತಿಭಟನೆಕಾರರ ಒತ್ತಾಯಕ್ಕೆ, ಹಾಗೆ ಅನಂತ್ ಸುಬ್ಬರಾವ್ ಅವರ ಜೊತೆ ಸಾಕಷ್ಟು ಸಭೆಗಳನ್ನ ನಡೆಸಿದ್ವಿ, ಆ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಇವಾಗ 26 ತಿಂಗಳ ಹಿಂಬಾಕಿಯನ್ನ ಕೊಡ್ತಾ ಇದ್ದೀವಿ, ಅದು ಕೂಡ ಸರ್ಕಾರಕ್ಕೆ ಬಹಳನೇ ಹೊರೆ ಆಗ್ತಿದೆ ಅಂತ ಸರ್ಕಾರ ತನ್ನ ನಿಲುವು, ತನ್ನ ಸೈಡಿನಲ್ಲಿ ಆಗ್ತಿರುವಂತಹ ಸಮಸ್ಯೆಗಳನ್ನ ಹೇಳಿದ್ರೆ, ಪ್ರತಿಭಟನೆಕಾರರು ನಮ್ಗೆ ಸಾಕಷ್ಟು ವರ್ಷಗಳಿಂದ ಹೈಕ್ ಕೂಡ ಆಗಿಲ್ಲ, ಸ್ಯಾಲರಿಯ ಒಂದು ವೇತನ ಪರಿಷ್ಕರಣೆ ಏನಿತ್ತು ಅದು ಆಗಿಲ್ಲ, ಹಾಗೆ ಜೊತೆಗೆ ಈಗಾಗಲೇ ಕೂಡ 38 ತಿಂಗಳಿಂದ ಹಿಂಬಾಗಿ ಕೊಡದೇ ಇರೋದ್ರಿಂದ ಸಾಕಷ್ಟು ಜೀವನವನ್ನ ನಡೆಸಲಿಕ್ಕೆ ಬಹಳನೇ ಕಷ್ಟ ಸಾಧ್ಯವಾದ ಪರಿಸ್ಥಿತಿ ಅಂತ ಅವರ ಒಂದು ಆಂಗಲ್ ನಲ್ಲಿ ಅವರ ಕಷ್ಟಗಳನ್ನ ಹೇಳ್ತಿರ್ತಕ್ಕಂಥದ್ದು. ಸೊ ಇಲ್ಲಿನ ವಾತಾವರಣ, ಸದ್ಯದ ಪರಿಸ್ಥಿತಿನ ನೋಡಿದ್ರೆ ಪ್ರತಿಭಟನೆಯಂತೂ ಇವತ್ತಿಗೆ ಮುಕ್ತಾಯ ಆಗುವಂತ ಯಾವುದೇ ಚಾನ್ಸಸ್ಗಳು ಕಾಣ್ತಾ ಇಲ್ಲ. ಭಾವನಾ, ಎಸ್, ಇವತ್ತು ಸಾಯಂಕಾಲದೊಳಗೆ ಏನು ಗೊಂದಲ ಇದೆ ಅದನ್ನ ಪರಿಹಾರ ಮಾಡಿ ಅಂತ ನೌಕರರು ಪಟ್ಟು ಹಿಡಿತಾ ಇದ್ದಾರೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ರಾಮಲಿಂಗಾರೆಡ್ಡಿ ಅವರು ಏನ್ ಮನವಿ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಹಾಗಾದ್ರೆ ಇದಕ್ಕೆ ಸಂಧಾನ ಸೂತ್ರ ಏನು? ಒಂದು ವೇಳೆ ಇವತ್ತು ಸಾಯಂಕಾಲದ ಒಳಗೆ ಗೊಂದಲ ಪರಿಹಾರ ಆಗಿಲ್ಲ, ಮೀಟಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ? ಭಾವನಾ, ಸಾಕಷ್ಟು ಇಲಾಖೆಯ ಸಾಕಷ್ಟು ನೌಕರರು ಸಾಕಷ್ಟು ವಿಚಾರಗಳಿಗೆ ಮುಷ್ಕರವನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಅದ್ಯಾವುದಕ್ಕಿಂತಲೂ ಕೂಡ ಸರ್ಕಾರ ಸಾರಿಗೆ ಇಲಾಖೆಯ ನೌಕರರ ಮುಷ್ಕರಕ್ಕೆ ಹೆದರುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಬಸ್ ಬಂದ್ ಮಾಡಿದ್ರೆ, ಅಂದ್ರೆ ಚಾಲಕರು ಹಾಗೆ ನಿರ್ವಾಹಕರು ಕೆಲಸಕ್ಕೆ ಹಾಜರಾಗದೆ ಬಸ್ಗಳೇನಾದ್ರು ನಿಂತು ಹೋದ್ರೆ ಇಡೀ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗುತ್ತೆ, ಇಡೀ ರಾಜ್ಯವೇ ಅಘೋಷಿತ ಬಂದ್ ತರ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗುತ್ತೆ. ಅದೊಂಥರ ರಕ್ಷಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.